ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾವಿದ್ದೀವಿ ಅಪ್ಪಯ್ಯ ಚಿತ್ರದ ಸ್ಪೆಷಲ್ ಎಪಿಸೋಡ್ನಲ್ಲಿ. ಹಾಗೆ ನಾನು ಹೇಳಿದೆ ನಾನು ಸೂಪರ್ ಡೂಪರ್ ಸ್ಪೆಷಲ್ ಪರ್ಸನ್ನ ನಿಮ್ಮ ಜೊತೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಯಾರು ಅಂತ ಗೆಸ್ ಮಾಡ್ತಿದ್ರೆ ನಾನು ಕ್ಲೂ ಕೊಡ್ತೀನಪ್ಪ. ದ ಒನ್ ಆ್ಯಂಡ್ ಓನ್ಲಿ ದಿ ಸೂಪರ್ ಯಂಗ್ ಆ್ಯಂಡ್ ಹ್ಯಾಂಡ್ಸಮ್ ಸ್ಟಾರ್. ಹಾಗೆ ಇಂತಿ ನಿಮ್ಮ ಪ್ರೀತಿಯ ಸಂಜೆ ಗೀತಾ ಖ್ಯಾತಿಯ ಡೈಮಂಡ್ ಸ್ಟಾರ್ ನನ್ನ ಜೊತೆ ಇದ್ದಾರೆ. ಶ್ರೀನಗರ ಕಿಟ್ಟಿ ಅವ್ರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಸರ್. ಇದು ಹೆದರಿಸ್ತಾ ಇರೋದು ಅಥವಾ ಇಲ್ಲ ಸರ್, ನಿಮ್ಮನ್ನ ಹೆಸರಕ್ಕಾಗತ್ತಾ? ಅದೇ ಥ್ಯಾಂಕ್ ಯು ವೆರಿ ಮಚ್ ಸರ್. ಬಹಳಷ್ಟು ರಾ ಲುಕ್ ಇದೆ. ನನಗೆ ಟ್ರೇಲರ್ ನೋಡಿದ ತಕ್ಷಣ ಫಸ್ಟ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಶ್ರೀನಗರ್ ಕಿಟ್ಟಿ ಸರ್ ಅಂತ ಹೇಳಿದ್ರೆ ಲವ್ ಬಾಯ್ ಆಗಿರ್ಬೋದು ಅಥವಾ ಆ್ಯಕ್ಷನ್ ಮೂವಿ ಆಗು ನೋಡಿದ್ದೀವಿ. ಬಹಳಷ್ಟು ಒಂದು ಸಾಬಿಂಗ್ ಕ್ಯಾರೆಕ್ಟರ್ ಇರ್ತಿತ್ತು. ಇದರಲ್ಲಿ ರಾ ಲುಕ್ ಕಾಣಿಸ್ತಾ ಇದೆ. ಹೇಳಿ ಸರ್, ನಿಮ್ಮ ಕ್ಯಾರೆಕ್ಟರ್ ಹೇಗಿದೆ? ಪಾತ್ರ ಸಿಕ್ಕಾಪಟ್ಟೆ ನೇರವಾಗಿದೆ. ತೀರಾ ಏನು ಪಾಲಿಶ್ಡ್ ಆಗಿರೋ ಥರದೊಂದು ಪಾತ್ರ ಅಲ್ಲ. ಅವನು ಯಾವುದೇ ಭಾವನೆಗಳಾಗ್ಬೋದು, ಏನೇ ಮಾತುಗಳಾಗ್ಬೋದು, ಏನೇ ವಿಷಯಗಳಾಗ್ಬೋದು ತುಂಬ ಯೋಚನೆ ಮಾಡಿ ಅದಕ್ಕೊಂದು ನೀಟ್ ಮಾಡ್ಕೊಂಡು ಮಾತಾಡೋವಂಥ ಒಬ್ಬ ಹುಡುಗ ಅಲ್ಲ. ಅವನು ಏನಿದ್ರೂ ಓಪನ್ ಆಗಿ ಮಾತಾಡ್ತಾನೆ. ಏನಿದ್ರು ಅವನ ಭಾವನೆಗಳನ್ನಾಗ್ಬೋದು, ಇನ್ನೊಂದು ವಿಷಯ ಆಗ್ಬೋದು, ಎಲ್ಲವೂ ತುಂಬ ಓಪನ್ ಆಗಿರುತ್ತೆ. ಇವಾಗ ನೀವು ಟ್ರೈಲರ್ ನೋಡಿದ್ದೀರಾ, ಅದರಲ್ಲಿ ಒಂದು ರಸ್ಟಿಕ್ನೆಸ್ಸು, ಒಂದು ರಗಡ್ನೆಸ್ ಏನು ಕಾಣಿಸ್ತಾ ಇದೆ, ಇವನ ಪಾತ್ರದಲ್ಲೂ ಅದು ಹಾಗೆ ಅಡಕವಾಗಿದೆ. ಒಂದು ಮಾತು ಉದಯವಾಯಿತು ಎದೆಯ ಒಳಗೆ, ಅದೇನು ಎಂದು ಕೇಳಬೇಕು ಯಾರ ಬಳಿಗೆ. ಮನಸ್ಸಿಗೂ ಪ್ರಥಮ ಸಿಂಚನ, ಮನಸ್ಸಿನ ಒಳಗೆ ನವಿರಾದ ಮಂಥನ, ಎಂದು ಇರದ ರೋಮಾಂಚನ, ಸೊ ಈ ಪಾತ್ರಕ್ಕಾಗಿ ನೀವು ಎಷ್ಟು ದಿನ ಪ್ರಿಪೇರ್ ಆದ್ರಿ? ಇಲ್ಲಮ್ಮ, ಏನು ಪ್ರಿಪೇರ್ ಅಂದ್ರೆ ಸರ್ ಅದರಲ್ಲಿ ಒಂದು ಕಂಪ್ಲೀಟ್ ನಾರಾಯಣ್ ಸರ್ ಈ ಕಥೆನ ಒನ್ ಲೈನಲ್ಲಿ ನನಗೆ ಹೇಳಿದ ದಿವಸ ನಾನು ಕೇಳಿದೆ, ಸರ್ ಏನಾದರೂ ಪ್ರಿಪ್ರೇಷನ್ಸ್ ಆಗಬೇಕಂತ. ಏನೂ ಬೇಡ, ನೀವು ಕೂದಲು ಮತ್ತು ದಾಡಿ ಹಾಗೆ ಬಿಟ್ಬಿಡಿ, ಅದು ಹೇಗಿರುತ್ತೆ ಅದನ್ನು ಹಾಗೆ ಮೇಂಟೈನ್ ಮಾಡ್ಕೊಂಡು ಹೋಗೋಣ, ನಥಿಂಗ್ ಟು ವರಿ, ಕಮ್ ಟು ದ ಲೊಕೇಶನ್, ನಾನು ನಿಮಗೆ ಐ ವಿಲ್ ಫೀಡ್ ಯು ಪ್ರಾಪರ್ಲಿ ಅಂತ. ಬಟ್ ಅವರು ಮೊದಲನೇ ದಿನದಿಂದ ಹಿಡಿದು ನಾವು ಸಿನಿಮಾ ಮುಗಿಸೋ ಕೊನೆವರೆಗೂ ಒಂದು ಸಣ್ಣ ಫೀಡಿಂಗ್ ಕೊಡ್ತಾನೆ ಇರ್ತಿದ್ರು. ಒಂದು ಪಾತ್ರ, ಅಪ್ಪಯ್ಯ ಹೀಗಿರ್ತಾನೆ, ಅಪ್ಪಯ್ಯ ಹೇಗೆ ಬಿಹೇವ್ ಮಾಡ್ತಾನೆ, ಅಪ್ಪಯ್ಯ ಈ ವಿಷಯನ ಈ ಥರ ಎಕ್ಸಿಕ್ಯೂಟ್ ಮಾಡ್ತಾನೆ, ಅವನು ಈ ಥರ ಮಾತಾಡ್ತಾನೆ ಅಂತ, ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು. ಸೊ ಇದು ಒಂದು ನಿಜ ಕತೆ ಆಧಾರಿತ ಚಿತ್ರ ಅಂತ ಗೊತ್ತಾಯಿತು. ಸೊ ನೀವು ಅಪ್ಪಯ್ಯ ಪಾತ್ರ ಮಾಡಬೇಕಾದ್ರೆ ಆ ನಿಜವಾದ ಅಪ್ಪಯ್ಯನ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು? ಬದುಕಲ್ಲಿ ಏನೇನೆಲ್ಲ ಕಷ್ಟಗಳು ಅನುಭವಿಸ್ತಾರೆ ಜನ, ಒಳ್ಳೆತನದಿಂದ ನಿಮಗೆ ಏನೇನೆಲ್ಲ ಅನ್ಯಾಯಗಳಾಗುತ್ತೆ, ಮುಗ್ಧತೆಯಿಂದ ನಿಮಗೆ ಯಾವ ರೀತಿ ಕಷ್ಟಗಳು ಅನುಭವಿಸ್ಬೇಕಾಗತ್ತೆ, ಮತ್ತು ಬದುಕಿನಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ಇಲ್ಲದೆ ಹೋದರೆ ನಿಮ್ಮ ಲೈಫ್ ನಿಮ್ಮನ್ನು ಎಲ್ಲಿಗೆ ಟ್ರಾವೆಲ್ ಮಾಡಿಸ್ಬಿಡುತ್ತೆ. ನಂಬಿಕೆ ಅನ್ನೋದು ಎದುರುಗಡೆ ಇರೋರ ಬಗ್ಗೆ ನೀವು ಎಷ್ಟು ನಂಬಿಕೆ ಇಟ್ಟಿರ್ತೀರೋ ಆತ ಕೂಡ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾನ ಇಲ್ವಾ ಅಂತ ತಿಳ್ಕೊಳ್ಳದೆ, ಅದನ್ನು ಒಂದು ಸಣ್ಣದಾಗಿ ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡದೆ ನಂಬಿದಾಗ ನೀವೇನೇನು ಯಾವ್ಯಾವ ಥರದ ನೋವುಗಳನ್ನ ಅನುಭವಿಸ್ಬೇಕಾಗಿ ಬರಬಹುದು ಅನ್ನೋದು. ಹಾಗೆ ಸರ್, ನನಗೆ ಹೀರೋಯಿನ್ ಬಗ್ಗೆ ಭಾಳಷ್ಟು ಕ್ಯೂರಿಯಾಸಿಟಿ ಇದೆ. ಭಾಮ ಅವರೇ ಯಾಕೆ ಈ ಚಿತ್ರಕ್ಕೆ ಹೀರೋಯಿನ್ ಆಗಬೇಕು ಅಂತ ನಿಮಗೆ ಅನ್ನಿಸ್ತು? ನಾನು ಶೈಲು ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗಾಗಲೇ ಈ ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೆ, ಅಪ್ಪಯ್ಯ ಮಾಡಬೇಕು ಅಂತ. ನಾಯಕಿಯ ಹುಡುಕಾಟದಲ್ಲಿದ್ದೆ. ಶೈಲು ಚಿತ್ರದಲ್ಲಿ ಭಾಮಾರವರ ಅಭಿನಯ ಜೊತೆಯಲ್ಲಿ ಅವರು ಚಿತ್ರರಂಗದ ಜೊತೆಯಲ್ಲಿ ಬೆರೀತಕ್ಕಂಥ, ಚಿತ್ರ ತಂಡದ ಜೊತೆಯಲ್ಲಿ ಬೆರೀತಕ್ಕಂಥ ರೀತಿ, ಇವೆಲ್ಲವನ್ನು ಗಮನಿಸಿದೆ. ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗಮನಿಸ್ತಾ ಇದ್ದೆ. ಈ ಪಾತ್ರಕ್ಕೆ ಆಕೆ ತುಂಬ ಹೊಂದಿಕೆ ಆಗ್ತಾಯಿದ್ಲು. ಹೇಗೆ ಯೋಚನೆ ಮಾಡಿದ್ರು ಕೂಡ ಈ ಸಿನಿಮಾಕ್ಕೆ ಆಕೆಯೇ ನಾಯಕಿ ಅನ್ನೋ ಥರ ನನ್ನ ಮೈಂಡಿಗೆ ಬರ್ತಾಯಿತ್ತು. ಹಾಗಾಗಿ ಈ ಸಿನಿಮಾನ ಅವ್ರಿಗೆ ಕೊಟ್ಟೆ. ಬಟ್ ಅವರು ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಇವರಿಬ್ಬರಿಗೂ ಸಿನಿಮಾದಲ್ಲಿ ನೀವು ಪೈಪೋಟಿ ನೋಡ್ಬೋದು, ಒಬ್ರಿಗಿಂತ ಒಬ್ಬರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಸಾವಿರ ಬಾಗಿಲು ತೆರೆಯಲಿ ನನಗ
ಉಸಿರಲಿ ಸಾವಿರ ಹೂಗಳು ಅರಳಲಿ ನೀ ಬರಲು ನನ್ನ ಎದುರಲಿ ಸಾವಿರ ಬಾಗಿಲು ತೆರೆಯಲಿ. ಭಾಮ ಆಮೇಲೆ ಭಾವನೆಗಳಿಗೆ ಯಾವುದೂ ಭಾಷೆ ಬೇಕಾಗಲ್ಲ. ಅದು ಹೌದು, ಎಕ್ಸಾಕ್ಟ್ಲಿ ರೈಟ್. ಮತ್ತು ಸಿನಿಮಾ ನಟನೆಗೆ ಭಾಷೆ ಬೇಕೇ ಬೇಕು ಅನ್ನೋಷ್ಟು ಇಂಪಾರ್ಟೆನ್ಸ್ ಇರಲ್ಲ. ನಿಮ್ಮ ಆ ಪರ್ಟಿಕ್ಯುಲರ್ ಟೈಮ್ಗೆ, ಆ ಪರ್ಟಿಕ್ಯುಲರ್ ಸೀನ್ ಶೂಟ್ ಮಾಡೋ ಟೈಮ್ಗೆ ಆ ಮಾತುಗಳನ್ನ ನೀವು ಕರೆಕ್ಟಾಗಿ ಲಿಪ್ ಮಾಡಿದ್ರೆ ಸಾಕು. ಇನ್ನು ಉಳಿದಿದ್ದ ಕೆಲಸಗಳು ನಿರ್ದೇಶಕರು ಮಾಡ್ತಾರೆ, ಸೌಂಡ್ ಇಂಜಿನಿಯರ್ ಮಾಡ್ತಾರೆ, ಎಡಿಟರ್ ಮಾಡ್ತಾರೆ, ಕ್ಯಾಮ್ರಾಮನ್ ಮಾಡ್ತಾರೆ, ಇನ್ನೂ ತುಂಬ ಜನ ಕೆಲಸ ಮಾಡ್ತಾರೆ ನಿಮ್ಮ ಮೇಲೆ. ನೀವು ಮಾಡೋ ಕೆಲಸ ಪ್ರಿಸೈಸಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಬಿಟ್ರೆ ಸಾಕು. ಬಟ್ ಭಾಮ ನನಗೆ ತುಂಬ ಖುಷಿಯಾಗಿದೆ ಆ ಹುಡುಗಿ ಬಗ್ಗೆ, ಆಕೆಗಿರೋ ಕಮಿಟ್ಮೆಂಟ್ ಟುವರ್ಡ್ಸ್ ಹರ್ ಪ್ರೊಫೆಷನ್. ಮಾತಾಗ್ಬೋದು, ಡೈಲಾಗ್ಗಳಾಗ್ಬೋದು, ಭಾವನೆಗಳಾಗ್ಬೋದು ಮತ್ತು ಎಕ್ಸ್ಪ್ರೆಷನ್ಸ್ ಆಗ್ಬೋದು. ವಾಹ್, ವಂಡರ್ಫುಲ್, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಭಾಮ. ಈಗ ಆಲ್ರೆಡಿ ಶೈಲೂಲಿ ನೋಡಿದಾರೆ ಜನ, ತುಂಬ ಮೆಚ್ಕೊಂಡಿದ್ದಾರೆ ಆಕೆನ. ನನಗೆ ಕೆಲವು ಕ್ಷಣಗಳು ಅನ್ನಿಸ್ತಾ ಇತ್ತು, ಕೆಲವು ದೃಶ್ಯಗಳು ಮಾಡ್ಬೇಕಾದ್ರೆ ಓಹೋ ಹೋ ಹೋ ನಾನು ಓವರ್ಟೇಕ್ ಮಾಡ್ತಾಳೆ ಇವಳು. ಗುಡ್, ವೆರಿ ನೈಸ್, ಬ್ಯೂಟಿಫುಲ್ ಆಕ್ಟ್ರೆಸ್. ಗೌರಾ ಗೌರಾ ನಾ ಬಂದ ಗೌರಾ ಗೌರಾ ಬಂದ ಗೌರಾ. ಏನ್ ಅನ್ಕೊಂಡಿದ್ಯೋ ನೀನು? ಏನ್ ಅನ್ಕೊಂಡಿದ್ಯೋ? ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಿನ್ನ ಮರ್ತು ಬಿಡಬೇಕಾ? ವೆರಿ ಗುಡ್. ಹೇಳು ಹೇಳು. ಗಂಡನೇನ